ಕೇವಲ ಕೊಪ್ಪಳ ಮಾತ್ರವಲ್ಲ, ದಾವಣಗೆರೆಯಲ್ಲೂ ಕೂಡ ವರುಣ ಅಬ್ಬರಿಸಿದ್ದಾನೆ. ಅದರ ಪರಿಣಾಮ ಅಲ್ಲೂ ಕೂಡ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗಿದೆ. ಗಾಳಿ ಸಹಿತ ಮಳೆಗೆ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಗಾಳಿ ಮಳೆಗೆ ಧರೆಗುರುಳಿದಾವೆ ಮರಗಳು, ವಿದ್ಯುತ್ ಕಂಬಗಳು. ಹರಪ್ಪನಹಳ್ಳಿಯ ಶೃಂಗಾರ ತೋಟ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗಾಳಿ ಮಳೆಗೆ ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಗಾರು ಪೂರ್ವದ ಮಳೆಗೇನೆ ಇಷ್ಟೊಂದು ಅವಾಂತರ ಅನ್ನೋದಾದ್ರೆ ಮುಂಗಾರು ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿಸಬಹುದು ಅನ್ನುವಂತಹ ಭಯ ಈಗ ಆ ಭಾಗದ ಜನರನ್ನ ಕಾಡ್ತಾ ಇದೆ. ಒಂದೇ ಮಳೆ, ಗಾಳಿ ಮಳೆ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಅಂತ. ವಿದ್ಯುತ್ ಕಂಬ ಬಿದ್ದಿದೆ, ಮರಗಳು ಬಿದ್ದಿದ್ದಾವೆ, ವಿದ್ಯುತ್ ಸಂಪರ್ಕವೇ ಇಲ್ಲದಂತಾಗಿದೆ. ಹೆಂಗಾಗಿದೆ ಒಂದೇ ದಿನದ ಮಳೆಗೆ ಪರಿಸ್ಥಿತಿ ದಾವಣಗೆರೆಯಲ್ಲಿ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮನೆ ಮೇಲೆ ಇದ್ದಂತಹ ಸಿಮೆಂಟಿನ ತಗಡುಗಳು ಹಾರಿ ಹೋಗಿರುವಂಥದ್ದು, ಮತ್ತೊಂದು ಕಡೆ ವಿದ್ಯುತ್ ಕಂಬಗಳು ದರಶಾಹಿಯಾದಂತಹ ಪರಿಣಾಮ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಓಡಾಡೋದಕ್ಕೂ ಕೂಡ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಹಳ್ಳಿಗಳಲ್ಲಿ ಈ ರೀತಿ ಕರೆಂಟ್ ಹೋದರೆ ಸರಿ ಮಾಡೋದಕ್ಕೆ 1-1.5 ವಾರಗಳ ಟೈಮನ್ನು ಕೂಡ ಪಡೆದುಕೊಳ್ತಾರೆ. ಮತ್ತೊಂದು ಕಡೆ ರೈತರು ಬೆಳೆದಂತಹ ಬೆಳೆಯ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ದಾವಣಗೆರೆ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿರುವಂತದ್ದು ನಾವು ದೃಶ್ಯದಲ್ಲಿ ನೋಡೋದಾಗಿದ್ದೇನು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಹಾಗೂ ಶೃಂಗಾರಬಾಳು ಈ ಗ್ರಾಮಗಳಲ್ಲಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗ್ತಿರುವಂತದ್ದು ಅನ್ನು ಪ್ರಮುಖವಾಗಿ ವಿದ್ಯುತ್ ಕಂಬಗಳಾಗಿರ್ಬೋದು, ಮನೆಗಳು 20ಕ್ಕೂ ಹೆಚ್ಚು ಮನೆಗಳು ಕೂಡ ಹಾನಿಯಾಗಿದೆ, ಮರಗಳು ಕೂಡ ಬಿದ್ದಿದೆ. ಅದರಾಗೂ 50ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕವೇ ಕಡಿತ ಆಗಿರುವಂತದ್ದು. ನಿನ್ನೆ ಸಂಜೆಯಿಂದಲೂ ಕೂಡ ಇದೇ ರೀತಿಯಂತಹ ಪರಿಸ್ಥಿತಿ ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಅನುಭವಿಸ್ತಾ ಇರುವಂತದ್ದು. ಇನ್ನು ಇಷ್ಟು ದಿನ ಮಳೆ ಇರಲಿಲ್ಲ, ಮಳೆ ಇಲ್ದಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ರು. ಆದ್ರೆ ನಿನ್ನೆ ಸಂಜೆ ಕೇವಲ 10 ನಿಮಿಷ ಗಾಳಿ ಸಹಿತ ಮಳೆ ಬಂದಿರುವಂತ ಹಿನ್ನೆಲೆಯಲ್ಲಿ ವಿದ್ಯುತ್ ಕಂಬಗಳಾಗಿರ್ಬೋದು, 20ಕ್ಕೂ ಹೆಚ್ಚು ಮನೆಗಳು ಕೂಡ ಹಾನಿಯಾಗಿದೆ, 50ಕ್ಕೂ ಹೆಚ್ಚು ಮರಗಳು ಕೂಡ ಬಿದ್ದಿದೆ. ಅಂದ್ರೆ ರಸ್ತೆ ಬದಿಯಲ್ಲಿದ್ದಂತಹ ಮರಗಳು ಕೂಡ ಬಿದ್ದಿದೆ. ಇದರಿಂದಾಗಿ ಸಾಕಷ್ಟು ನಷ್ಟವು ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಅನುಭವಿಸ್ತಾ ಇರುವಂತದ್ದು ನಾವು ದೃಶ್ಯ ನೋಡೋದಾಗಿದ್ದೇನು. ಎಲ್ಲರೂ ಕೂಡ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂತಹ ಜನರೇ ಇಲ್ಲಿ ಜಾಸ್ತಿ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮನೆಗಳು ಕೂಡ ಬಿದ್ದೋಗಿದೆ. ಇನ್ನೊಂದು ಕಡೆ ಸಾಕಷ್ಟು ಒಂದು ಹಾನಿ ಕೂಡ ಆಗಿದೆ. ಇದರಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈಗಾಗಲೇ ಭೇಟಿ ನೀಡಿ ಆಶ್ವಾಸನೆ ಕೊಟ್ಟಿದ್ದಾರೆ. ಕೇವಲ ಶಾಶ್ವತವಾದಂತಹ ಪರಿಹಾರ ಕೊಡಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮಸ್ಥರು ಕೂಡ ಒಂದು ಒತ್ತಾಯವನ್ನು ಕೂಡ ಹಾಕ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಬಸವಪಟ್ಟಣ ಆಗಿರ್ಬೋದು, ಈ ಭಾಗದಲ್ಲಿ ಕೂಡ 20ಕ್ಕೂ ಹೆಚ್ಚು ಮನೆಗಳು ಕೂಡ ಹಾನಿಯಾಗಿರುವಂಥದ್ದು. ಇದ್ರಿಗೆ ಮಾತಾಡೋದಕ್ಕೋಸ್ಕರ ಇಲ್ಲಿ ಗ್ರಾಮಸ್ಥರು ಇದ್ದಾರೆ, ಮಾತಾಡ್ಸೋಣ ಎಷ್ಟು ಹಾನಿಯಾಗಿದೆ ಅನ್ನೋಂಥದ್ದು. ಎಷ್ಟು ಹಾನಿಯಾಗಿದೆ ಸರ್ ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಅಂತದ್ದು? ಸರ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಸವಪಟ್ಟಣ ಹೋಬಳಿ ಶೃಂಗಾರಬಾಗ್ ತಾಂಡ ಅಂತೇಳಿ ಇಲ್ಲಿ ಸಾಕಷ್ಟು ಪರಿಶಿಷ್ಟ ಜಾತಿಯ ಬಂಜಾರ ಸಮುದಾಯದವರು ಅತಿ ಹೆಚ್ಚಾಗಿರೋದ್ರಿಂದ ಇಲ್ಲಿ ರಾತ್ರಿ ಸುರಿದಂತಹ ಈ ಅತಿಯಾದ ಮಳೆಯಿಂದಾಗಿ 20ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿರೋದು ನಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ಬಂದಿರುವಂತಹ ಗಾಳಿಯ ರಭಸವನ್ನು ನೋಡಿದರೆ ಮುಂದೆ ಏನಾಗುತ್ತೋ ಅನ್ನುವಂತಹ ಭಯ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಅದು ಪರಿಹಾರ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ.